ನಮಸ್ಕಾರ ಸ್ನೇಹಿತರೆ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸಾರಿ, ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದರೆ ನಾನು UPSC ಪ್ರಿಪ್ರೇಷನ್ ಮಾಡುವಂತಹ ಕಾರಣದಿಂದ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ 28 ಮೇ 2023ರಲ್ಲಿ ನಡೆದಂಥ UPSC ಕ್ವೆಶ್ಚನ್ ಪೇಪರ್ನ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಸೊ ಯಾಕೆ ಈ ಕ್ವೆಶ್ಚನ್ ಪೇಪರ್ ಇಂಪಾರ್ಟೆಂಟು, KPSCನೇ ಬೇರೆ UPSCನೇ ಬೇರೆ ಅಂತ ಥಿಂಕ್ ಮಾಡಬೇಡಿ. ಸೊ ಯಾವ್ಯಾವಾಗೆಲ್ಲ UPSC ತನ್ನ ಎಕ್ಸಾಮಿನೇಷನ್ ಪ್ಯಾಟರ್ನನ್ನು ಚೇಂಜ್ ಮಾಡುತ್ತೋ ಅದು ಡೈರೆಕ್ಟಾಗಿ KPSC ಮೇಲೆ ಇಂಪ್ಯಾಕ್ಟ್ ಬಿದ್ದಿರುವಂತಹ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಸೊ ಡೆಫಿನೆಟಾಗಿ ಈ ಇಯರ್ KS ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ವರ್ಷ UPSC ಅಂದರೆ IAS ಎಕ್ಸಾಮಿನೇಷನ್ ಪೇಪರ್ ಹೇಗಿತ್ತು ಅದೇ ರೀತಿ ಇರುವಂತಹ 90ರಷ್ಟು ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಪೇಪರ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ, ಅನಾಲಿಸಿಸ್ ಮಾಡಿ. ಅಷ್ಟೊಂದೇನು ಡಿಫಿಕಲ್ಟ್ ಆಗೋದಿಲ್ಲ, ಯಾಕಂದರೆ ಜನರಲ್ ನಾಲೆಜ್ ಬೇಸ್ಡ್ ಕ್ವೆಶನ್ಸ್ ತುಂಬ ಇದೆ. ಎಲಿಮಿನೇಷನ್ ಮೆಥಡ್ ಅಂತ ನಾವು ಪ್ರೀವಿಯಸ್ ಇಯರ್ಸಲ್ಲಿ ನಾವು ಏನು ನೋಡಿದ್ವಿ ಆ UPSC ಅದನ್ನು ತೆಗೆದುಹಾಕ್ಬಿಟ್ಟು ಈಗ ತನ್ನದೇ ಆದಂತಹ ಡಿಫ್ರೆಂಟ್ ಅಪ್ರೋಚ್, ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆ ಆನ್ಸರ್ ಗೊತ್ತಿದ್ರೆ ಮಾತ್ರ ಅದಕ್ಕೆ ಆನ್ಸರ್ ಮಾಡಬಹುದಾದಂಥದ್ದು ಆ ಥರ ಕ್ವೆಶ್ಚನ್ ಪೇಪರನ್ನು ತೊಗೊಂಡು ಬರ್ತಿದೆ. ಹಾಗಾಗಿ KS ಕೂಡ ಇದೇ ರೀತಿ ಕ್ವೆಶ್ಚನ್ ಪೇಪರ್ ಬರುವಂತಹ 90ರಷ್ಟು ಸಾಧ್ಯತೆ ಇರೋದ್ರಿಂದ ಈ ಪೇಪರ್ನ ಮೊದಲ 10 ಕ್ವೆಶನ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲಾಗಿ ಅನಾಲಿಸಿಸ್ನ ಮಾಡೋಣ. ಮೊದಲನೇ ಕ್ವೆಶನ್ ಬಂದ್ಬಿಟ್ಟು, ಜೇಲಂ ರಿವರ್ ಪಾಸಸ್ ಥ್ರೂ ಉಲ್ಲರ್ ಲೇಕ್ ಆ್ಯಂಡ್ ಕೃಷ್ಣಾ ರಿವರ್ ಡೈರೆಕ್ಟ್ಲಿ ಫೀಡ್ಸ್ ದ ಕೊಲೇರು ಲೇಕ್ ಆ್ಯಂಡ್ ಮಿಯಾಂಡರಿಂಗ್ ಆಫ್ ಗಂಧಕ್ ರಿವರ್ ಫಾರ್ಮ್ ದ ಕನ್ವರ್ ಲೇಕ್. ಇಲ್ಲಿ ನೋಡಿ ಆಪ್ಷನ್ಸ್ ಬಂದ್ಬಿಟ್ಟು ಮುಂಚೆ ಎಲ್ಲ 1, 2 ಆರ್ 2, 3 ಆರ್ 1, 2, 3 ಅಥವಾ 1 and 3. ಸೊ ಇಲ್ಲಿ ನಿಮಗೆ ಒಂದು ತಪ್ಪು ಅಥವಾ ಎರಡು ತಪ್ಪು ಅಥವಾ ಮೂರನೇದು ತಪ್ಪು ಅಂತಂದರೆ ಎಲಿಮಿನೇಷನ್ ಮಾಡುವಂಥ ಸಾಧ್ಯತೆ ಇದ್ದು, ಆದರೆ ಈಗ ಆ ಥರ ಪ್ಯಾಟ್ರನ್ ಇಲ್ಲ. ಸೊ ನಿಮಗೆ ಎಕ್ಸಾಕ್ಟಾಗಿ ಉತ್ತರ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡ್ಬೋದು. ಅಥವಾ ಈ ಥರ ಡೈರೆಕ್ಟ್ಲಿ ಅನ್ನುವಂತಹ ಎಕ್ಸ್ಟ್ರೀಮ್ ವರ್ಡ್ಸ್ನ ನೀವೇನಾದರೂ ಎಲಿಮಿನೇಟ್ ಮಾಡಿದರೆ, ಸೊ ಮಿಕ್ಕಿದಂತಹ ಎರಡು ನಿಮಗೆ ಎಕ್ಸಾಕ್ಟಾಗಿ ಇವೆರಡು ಗೊತ್ತಿಲ್ಲ. ಆಲ್ಮೋಸ್ಟ್ ಜೇಲಿಯಂ ರಿವರ್ ನ್ಯೂಸಲ್ಲಿತ್ತು, ಅಫ್ಕೋರ್ಸ್ ಇಟ್ ಈಸ್ ಉಲ್ಲರ್ ಲೇಕಲ್ಲಿ ಪಾಸ್ ಆಗ್ತಿದೆ. ಸೊ ಇದು ಸರಿಯಾದ ಸ್ಟೇಟ್ಮೆಂಟ್. ಇದು ಕೂಡ ಮಿಯಾಂಡರಿಂಗ್ ಗಂಧಕ್ ರಿಕ್ವೆಸ್ಟ್ ಫಾರ್ಮ್ಸ್ ದ ಕನ್ವರ್ ಲೇಕ್ ಸರಿಯಾದ ಸ್ಟೇಟ್ಮೆಂಟ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಓನ್ಲಿ 2. ಈ ಎರಡನೇ ಆಪ್ಷನ್ ಇದೆಯಲ್ಲ ಇದು ತಪ್ಪು, ಯಾಕಂದರೆ ಕೃಷ್ಣಾ ರಿವರ್ ಡೈರೆಕ್ಟ್ಲಿ ಫೀಡ್ಸ್ ದ ಕೊಲೆರು ಲೇಕ್ ಅನ್ನೋದು ತಪ್ಪು. ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದರೆ, ದ ಜೇಲಂ ಅನ್ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಆಫ್ ದ ಇಂಡಸ್ ರಿವರ್. ಇಂಡಸ್ ರಿವರ್ನ ಟ್ರಿಬ್ಯೂಟರಿ ರೈಸಸ್ ಫ್ರಮ್ ಎ ಸ್ಪ್ರಿಂಗ್ ಅಟ್ ವೆರಿಂಗಾ ಸಿಚುಯೇಟೆಡ್ ಅಟ್ ದ ಫುಟ್ ಆಫ್ ಪೀರ್ ಪಂಜಲ್ ಇನ್ ದ ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ವ್ಯಾಲಿ ಆಫ್ ಕಾಶ್ಮೀರ್. It flows to Srinagar and Ullar Lake before entering the Pakistan through a deep narrow gorge. It joins the chain up near Jhang in Pakistan. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ದ ಕೊಲೆರು ಲೇಕ್ ಸರ್ವ್ಸ್ ಆಸ್ ಎ ನ್ಯಾಚುರಲ್ ಫ್ಲಡ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಫಾರ್ 2 rivers. ದ ಲೇಕ್ ಈಸ್ ಫೆಡ್ ಡೈರೆಕ್ಟ್ಲಿ ಬೈ ದ ವಾಟರ್ ಫ್ರಮ್ ದ ಸೀಸನಲ್ ಬುಡಾಮೆರು ಆ್ಯಂಡ್ ತಮಿಳೇರು streams. It is connected to the Krishna but not directly feeds and Godavari system by over 68 inflow drains and channels. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ನೋಡೋದಾದರೆ, ಒನ್ಸ್ ಹ್ಯಾವೆನ್ ಫಾರ್ ಮೈಗ್ರೇಟರಿ ಬರ್ಡ್ಸ್, ದ ಕನ್ವರ್ ಲೇಕ್ ಇನ್ ಬಿಹಾರ್, ಏಷ್ಯಾಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಆಕ್ಸ್ಬೋ ಲೇಕ್, is today is dying wetland ecosystem. It is residual oxbow lake formed due to the meandering of Gandak river, a tributary of Ganga. ಸೊ ಇಲ್ಲಿ ಸೋರ್ಸ್ ಇಲ್ಲಿ ಎಲ್ಲಿಂದ ತೆಗೆದಿದ್ದಾರೆ ಅಂತ ನೋಡೋದಾದರೆ, 11th ಸ್ಟ್ಯಾಂಡರ್ಡ್ NCERT ಇಂಡಿಯನ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಚಾಪ್ಟರ್ ಡ್ರೈನೇಜ್ ಸಿಸ್ಟಮ್ ಅನ್ನುವ ಚಾಪ್ಟರ್ ಪೇಜ್ ನಂಬರ್ 25 ರೆಫರ್ ಮಾಡಿದರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಪೋರ್ಟ್ ಮತ್ತು ವೆಲ್ ನೋನ್ ಯಾವುದಕ್ಕೆ ಇದು ಫೇಮಸ್ ಅಂತ ಕೇಳಿದ್ದಾರೆ. ಕಾಮರಾಜ ಪೋರ್ಟ್, ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ ಎಸ್ ಎ ಕಂಪನಿ, ಸರಿಯಾದ ಸ್ಟೇಟ್ಮೆಂಟ್. ಮುಂಡ್ರಾ ಪೋರ್ಟ್, ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ ಪೋರ್ಟ್ ಇನ್ ಇಂಡಿಯಾ, ಸರಿಯಾದ ಉತ್ತರ. ಮತ್ತು ವಿಶಾಖಪಟ್ಟಣಂ ಪೋರ್ಟ್, ದಟ್ ಈಸ್ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಇದು ತಪ್ಪಾದ ಸ್ಟೇಟ್ಮೆಂಟ್. ಯಾಕಂತಂದರೆ ದ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ ಬಂದುಬಿಟ್ಟು ಜವಾಹರ್ಲಾಲ್ ಪೋರ್ಟ್. ಸೊ ಹೌ ಮೆನಿ ಆಫ್ ದ ಎಬೋವ್ ಪೇರ್ಸ್ ಆರ್ ಕರೆಕ್ಟ್ ಅಂತಂದರೆ ಓನ್ಲಿ 2. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದರೆ, ಕಾಮರಾಜ್ ಪೋರ್ಟ್ ಲೊಕೇಟೆಡ್ ಆನ್ ದ ಕೋರಮಂಡಲ್ ಕೋಸ್ಟ್ ಅಬೌಟ್ 24 kilometers north to the Chennai port. Chennai, it is in the 12th major port of India
and the first port in India which is a public company. The Kamaraju port is the only corporatized major port and it is registered as a company. Today the landlord port is the dominant port model in larger and medium sized port. Second statement ಬಂದ್ಬಿಟ್ಟು ಮುದ್ರಾ ಪೋರ್ಟ್ ಬಗ್ಗೆ ಇದೆ. ಸೊ ಮುದ್ರಾ ಪೋರ್ಟ್ is the largest private port in India. Yes, that is the correct statement. And when it comes to the largest container port in India, that is Jawaharlal Nehru port. ಈ ಪ್ರಶ್ನೆಗೆ ಸೋರ್ಸ್ ನೋಡೋದಾದರೆ www.marineinsight.com ಅನ್ನೋಂಥ ವೆಬ್ಸೈಟಿಗೆ ಹೋದರೆ ಇಲ್ಲಿ ಪೋರ್ಟ್ಸ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಒನ್ಸ್ ಗೋ ಥ್ರೂ ಮಾಡಿ, ಯಾಕಂದರೆ ನಿಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಕೂಡ ಈಸಿ ಆಗುತ್ತೆ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಟ್ರೀಸ್: ಜಾಕ್ ಫ್ರೂಟ್, ಮಹುವಾ ಆ್ಯಂಡ್ ಟೀಕ್. ಹೌ ಮೆನಿ ಆಫ್ ದೆಮ್ ಆರ್ ಡೆಸಿಡಿಯಸ್ ಟ್ರೀಸ್? ಡೆಸಿಡಿಯಸ್ ಟ್ರೀಸ್ ಅಂತಂದರೆ ಎಲೆ ಉದುರುತ್ತಲ್ಲ ಸಮ್ಮರ್ ಅಥವಾ ವಿಂಟರ್ ಸೀಸನಲ್ಲಿ ಎವಾಪರೇಷನ್ನ ಕಮ್ಮಿ ಮಾಡೋದಕ್ಕೆ ತಮ್ಮ ಎಲೆಗಳನ್ನು ಉದುರಿಸ್ಕೊಳ್ತವೆ ಅವು. ಅಂತಹ ಟ್ರೀಗಳನ್ನು ಡೆಸಿಡಿಯಸ್ ಟ್ರೀಸ್ ಅಂತ ಕರಿತೀವಿ. ನೀವು ಸ್ವಲ್ಪ ಶಿವಮೊಗ್ಗ, ಚಿಕ್ಕಮಗಳೂರು ಅಥವಾ ಮಲೆನಾಡು ರೀಜನ್, ಉತ್ತರ ಕನ್ನಡ ಈ ಥರ ಭಾಗಗಳಿಂದ ನೋಡೋದಾದರೆ ಜಾಕ್ ಫ್ರೂಟ್ ಈಸ್ ಎವರ್ಗ್ರೀನ್, ಯಾವಾಗಲೂ ಅದು ಗ್ರೀನ್ ಆಗೇ ಇರುತ್ತೆ. ಸೊ ಇಟ್ಸ್ ಬಿಲಾಂಗಿಂಗ್ ಟು ಎವರ್ಗ್ರೀನ್ ಫಾರೆಸ್ಟ್. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಓನ್ಲಿ 2 ಇಸ್ ಸರಿಯಾದ ಉತ್ತರ. ಎಕ್ಸ್ಪ್ಲನೇಷನ್ ನೋಡೋದಾದರೆ ಜಾಕ್ ಫ್ರೂಟ್ ಈಸ್ ಎ ಟ್ರಾಪಿಕಲ್ ಎವರ್ಗ್ರೀನ್ ಟ್ರೀ. ಸೊ ಹಾಗಾಗಿ ಇದು ಡೆಸಿಡಿಯಸ್ ಅಲ್ಲಿ ಬರಲ್ಲ. ಮಿಕ್ಕ 2 ದಟ್ ಈಸ್ ಟೀ ಆಗಿರ್ಬೋದು, ಅದರ ಜೊತೆ ಸಾಲ್, ಶೀಶಾಮ್, ಹುರಾ, ಮೊಹಾ, ಆಮ್ಲಾ, ಸೆಮುಲಾ, ಕುಸುಮ್, ಸ್ಯಾಂಡಲ್ವುಡ್ ಎಕ್ಸೆಟ್ರಾ. ನೋಡಿ ಸ್ಯಾಂಡಲ್ವುಡ್ ಕೂಡ ಡೆಸಿಡಿಯಸ್, ನೀವು ಎವರ್ಗ್ರೀನ್ ಅಂತ ಅನ್ಕೋಬೇಡಿ, ಸ್ಯಾಂಡಲ್ವುಡ್ ಇಸ್ ಆಲ್ಸೋ ಡೆಸಿಡಿಯಸ್. ಸೊ ಇದಕ್ಕೆ ಸೋರ್ಸ್ ಎಲ್ಲಿ ಅಂತಂದರೆ ಅಗೇನ್ 11th ಸ್ಟ್ಯಾಂಡರ್ಡ್ NCERT ಇಂಡಿಯನ್ ಫಿಸಿಕಲ್ ಎನ್ವಿರಾನ್ಮೆಂಟಲ್ಲಿ ಚಾಪ್ಟರ್ 5 ನ್ಯಾಚುರಲ್ ವೆಜಿಟೇಷನ್ ಪೇಜ್ ನಂಬರ್ 59 ನೋಡಿದ್ರೆ ವಿಚ್ ಆರ್ ಆಲ್ ದ ಡೆಸಿಡಿಯಸ್ ಫಾರೆಸ್ಟ್ ಮತ್ತು ಎವರ್ಗ್ರೀನ್ ಫಾರೆಸ್ಟ್ ಟ್ರೀಸ್ನ ಲಿಸ್ಟನ್ನು ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ರೆಫರ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್: ಇಂಡಿಯಾ ಹ್ಯಾಸ್ ಮೋರ್ ಏರೇಬಲ್ ಏರಿಯಾ ದ್ಯಾನ್ ಚೈನಾ. ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್, ದ ಪ್ರಪೋರ್ಷನ್ ಆಫ್ ಇರಿಗೇಟೆಡ್ ಏರಿಯಾ ಈಸ್ ಮೋರ್ ಇನ್ ಇಂಡಿಯಾ ಆ್ಯಸ್ ಕಂಪೇರ್ಡ್ ಟು ಚೈನಾ ಆ್ಯಂಡ್ ಆವ್ರೇಜ್ ಪ್ರೊಡಕ್ಟಿವಿಟಿ ಪರ್ ಹೆಕ್ಟೇರ್ ಇನ್ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಹೈಯರ್ ದ್ಯಾನ್ ಚೈನಾ. ಅಂದರೆ ಇಲ್ಲಿ ಪ್ರೊಡಕ್ಟಿವಿಟಿ, ಇರಿಗೇಟೆಡ್ ಏರ್ ಮತ್ತು ಏರೇಬಲ್ ಏರಿಯಾ ಇಂಡಿಯಾ ಮತ್ತು ಚೈನಾದನ್ನ ಕಂಪೇರ್ ಮಾಡಿದ್ದಾರೆ. ನೀವು ಆರಾಮಾಗಿ ಥರ್ಡ್ ಸ್ಟೇಟ್ಮೆಂಟ್ನ ಎಲಿಮಿನೇಟ್ ಮಾಡ್ಬೋದು. ಯಾಕಂದರೆ ದ ಈಲ್ಡ್ ಅಥವಾ ಪ್ರೊಡಕ್ಟಿವಿಟಿ ಚೈನಾಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದು ಕಡಿಮೆ ಇದೆ. ಸೊ ಅದನ್ನು ಎಲಿಮಿನೇಟ್ ಮಾಡಿದರೆ ನಿಮ್ಮ ಓನ್ಲಿ 2 ಆನ್ಸರ್ ಇಸ್ ದ ಕರೆಕ್ಟ್. ಸೊ ಇಲ್ಲಿ ನೋಡಿ, ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಕ್ರಾಪ್ ಲ್ಯಾಂಡ್ ಆರ್ ದ ಏರೇಬಲ್ ಲ್ಯಾಂಡ್ ಆಫ್ ಎನಿ ಕಂಟ್ರಿ at 179.8 million hectares compared with the 167.8 million in US and 165.2 million in China. Second statement, China's irrigation cover is 41% of the cultivable area and India's is 48%. But China productivity is more compared to India. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ರಿಪೀಟೆಡ್ ಫಾಲ್ಸ್ ಇನ್ ಅ ಸೀ ಲೆವೆಲ್ ಗಿವಿಂಗ್ ರೈಸ್ ಟು ದ ಪ್ರೆಸೆಂಟ್ ಡೇ ಎಕ್ಸ್ಟೆನ್ಸಿವ್ ಮಾರ್ಷ್ಲ್ಯಾಂಡ್? ಇದಕ್ಕೆ ಸರಿಯಾದಂಥ ಉತ್ತರ ರನ್ ಆಫ್ ಕಚ್. ಇದಕ್ಕೆ ನೀವು ಓಲ್ಡ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿದರೆ ಅಥವಾ ಜಿಯೋಗ್ರಫಿಯಲ್ಲಿ ಕೆಲವೊಂದು ಪ್ಲೇಸಸ್ ಆಗಿರ್ಬೋದು ಅಥವಾ ಎಕ್ಸ್ಟೆನ್ಷನ್ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾದಲ್ಲಿ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಇದಕ್ಕೆ ಆನ್ಸರ್ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಜಿಯೋಗ್ರಫಿ ಸ್ವಲ್ಪ ಇನ್ ಡೀಟೇಲ್ ಓದ ಡೆಪ್ತ್ ಅನಾಲಿಸಿಸನ್ನು ಮಾಡಿ. ಮುಂದಿನ ಪ್ರಶ್ನೆ, ilmenite and rutile abundantly available in certain coastal tracts of India are rich source of which of the following? ಸೊ ನಮಗೆ ಗೊತ್ತು ಕಾಪರ್, ಐರನ್ ಮತ್ತು ಅಲ್ಯೂಮಿನಿಯಂ ರಾಕಿಂದ ಸಿಗುತ್ತೆ ಅಥವಾ ಒಂದು ಓರಿಂದ ಸಿಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಟಿಟಾನಿಯಂ. ಇಲ್ಲಿ ನೋಡೋದಾದರೆ ilmenite and rutile are abundantly available in the certain coastal tracts of India. They are rich source of titanium. Titanium is a strong and lightweight metal. It is widely used in industries such as aerospace, automotive and chemicals. And ilmenite and rutile are primary source of titanium dioxide. Titanium dioxide is used in the production of the pigments, coating and other applications. ಇದಕ್ಕೆ ಸೋರ್ಸ್ ನೋಡೋದಾದರೆ ಡೆಕ್ಕನ್ ಕ್ರಾನಿಕಲ್ ಅನ್ನೋದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅಬೌಟ್ ಲಿಮನೈಟ್ ಮೈನಿಂಗ್ ರ್ಯಾಂಪೆಂಟ್ ಇನ್ ಕೃಷ್ಣಾ ಸ್ಯಾಂಚುರಿ ಇನ್ ಆಂಧ್ರ ಪ್ರದೇಶ್. ಸೊ ನೀವು ಕರೆಕ್ಟಾಗಿ ನ್ಯೂಸ್ ಪೇಪರನ್ನು ಓದಿದರೆ, ಕರೆಂಟ್ ಅಫೇರ್ಸನ್ನು ಫಾಲೋ ಮಾಡಿದರೆ ಈ ಕ್ವೆಶನ್ ಈಸಿಯಾಗಿ ಆನ್ಸರ್ ಮಾಡಬಹುದಾದಂಥದ್ದು. ಮುಂದಿನ ಪ್ರಶ್ನೆ, ಅಬೌಟ್
3/4 of the world's cobalt metal required for the manufacture of batteries for electric motor vehicles is produced by Congo. ಸೊ ಇ ವಿ ಮೆಷಿನ್ಸ್ ದ ಇ ವಿ ವೆಹಿಕಲ್ಸ್ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಅದಕ್ಕೆ ಯಾವ್ಯಾವ ವಸ್ತು ಯೂಸ್ ಮಾಡ್ತಾರೆ, ಮೇ ಬಿ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಕೂಡ ನ್ಯೂಸಲ್ಲಿದೆ, ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಕೂಡ ನ್ಯೂಸಲ್ಲಿದೆ, ಫ್ಲೆಕ್ಸ್ ಫ್ಯೂಯಲ್ ಕೂಡ ನ್ಯೂಸಲ್ಲಿದೆ. ಸೊ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಒಂದು ಡೀಪ್ ಅನಾಲಿಸಿಸನ್ನು ಮಾಡಿ, ಇನ್ ಕೇಸ್ ಏನಾದರೂ ಇದು ಮೆಟಲ್ ಆಗಿದ್ದರೆ, ಯಾವುದಾದ್ರು ಸೋರ್ಸ್ ಆಗಿದ್ದರೆ ಅದು ಅಬೆಂಡೆಂಟ್ ಆಗಿ ಎಲ್ಲಿ ಸಿಗ್ತಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಇದಕ್ಕೆ ಸೋರ್ಸ್ ಬಂದುಬಿಟ್ಟು ಅಗೇನ್ ನ್ಯೂಸಲ್ಲಿ ಇತ್ತಿದ್ದು investingnews.com ವೇರ್ ದ ಕೋಬಾಲ್ಟ್ ಮೈಂಡ್ ಅನ್ನುವಂತಹ ನ್ಯೂಸಲ್ಲಿ ಇದಿತ್ತು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪಾರ್ಟ್ ಆಫ್ ಕಾಂಗೋ ಬೇಸಿನ್. ನೋಡಿದ್ರೆ ಇಲ್ಲಿ ನೈಜೀರಿಯಾ, ಸೌತ್ ಸುಡಾನ್, ಉಗಾಂಡ ಕಂಟಿನ್ಯೂಸ್ ಆಗಿ ಇವೆಲ್ಲ ನ್ಯೂಸಲ್ಲಿ ಇತ್ತು, ಯಾಕಂದರೆ ಇವು ಸಹೇಲ್ ರೀಜನ್ ಆಫ್ ಆಫ್ರಿಕಾ ಅಂತ ಬರುತ್ತೆ, ಅದರ ಭಾಗಗಳಾಗಿದೆ. ಆದರೆ ಕಾಂಗೋ ಬೇಸಿನಲ್ಲಿ ಬರೋದು ಕ್ಯಾಮೆರೂನ್. ಇಲ್ಲಿ ನೋಡಿ ನಾನು ಇಮೇಜ್ ಕೊಟ್ಟಿದ್ದೀನಿ. ಕ್ಯಾಮೆರೂನ್, ಗ್ಯಾಬಾನ್, ರಿಪಬ್ಲಿಕ್ ಆಫ್ ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇದಿಷ್ಟು 3 ಕಂಟ್ರಿಗಳು ಈ ಬೇಸಿನಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಮರಕಂಟಕ್ ಹಿಲ್ ಆರ್ ಎಟ್ ದ ಕಾನ್ಫ್ಲುಯೆನ್ಸ್ ಆಫ್ ವಿಂಧ್ಯ ಆ್ಯಂಡ್ ದ ಸಹ್ಯಾದ್ರಿ ರೇಂಜ್. ಆ್ಯಂಡ್ ಸೆಕೆಂಡ್ ಆಪ್ಷನ್, ಬಿಳಿಗಿರಿ ರಂಗನ ಹಿಲ್ಸ್ ಕಾನ್ಸ್ಟಿಟ್ಯೂಟೆಡ್ ದ easternmost part of Satpura range and Sheshachalam hills constitute the southernmost part of the western Ghats. So ಇದು ಶೇಷಾಚಲಂ ಹಿಲ್ಸ್ ಬರೋದು ಈಸ್ಟರ್ನ್ ಘಾಟ್ಸಲ್ಲಿ. ಈ ಬಿಳಿಗಿರಿ ರಂಗನ ಹಿಲ್ಸ್ ಕರ್ನಾಟಕದಲ್ಲಿ ನೀವು ನೋಡಿದ್ದೀರಾ, ಅದು ವೆಸ್ಟರ್ನ್ ಘಾಟ್ಸ್ ಅಥವಾ ನೀಲಗಿರಿ ರೇಂಜಸಲ್ಲಿ ಬರುತ್ತೆ. ಇದು ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಆಬ್ವಿಯಸ್ಲಿ ಇದು ಅಮರಕಂಟಕ್ ಹಿಲ್ಸ್ ಕಾನ್ಫ್ಲುಯೆನ್ಸ್ ಆಫ್ ಇಂಡಿಯಾ ಮತ್ತು ಸಹ್ಯಾದ್ರಿಯಲ್ಲಿ ಇರೋದಿಲ್ಲ. ಅಗೇನ್ ಜಿಯೋಗ್ರಫಿ ಡೀಟೇಲ್ ಅನಾಲಿಸಿಸ್ ಕ್ವಶನ್ ಆಗಿರೋದ್ರಿಂದ ಜಿಯೋಗ್ರಫಿನ ಮತ್ತೆ ಹೇಳ್ತಿದ್ದೀನಿ, ಡೀಟೇಲ್ ಅನಾಲಿಸಿಸ್ ಮಾಡಿ. ಇದಕ್ಕೆ ಸರಿಯಾದಂಥ ಉತ್ತರ ನನ್ ಆಫ್ ದ ಅಬೋವ್. ಮುಂದಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಇಂಡಿಯಾಸ್ ಪ್ರಾಜೆಕ್ಟ್ ಆನ್ ಕನೆಕ್ಟಿವಿಟಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈಸ್ಟ್ ವೆಸ್ಟ್ ಕಾರಿಡಾರ್ ಅಂಡರ್ ದ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಜೆಕ್ಟ್ಸ್ ಕನೆಕ್ಟ್ಸ್ ದ ದಿಬ್ರುಗರ್ ಅಂಡ್ ದ ಸೂರತ್, and trilateral highway connects the Moir in Manipur and Chiang Mai in the Thailand via Myanmar. And the third statement, Bangladesh, China, India, Myanmar, that is BCIM economic corridor connects the Varanasi in Uttar Pradesh with Kunming in China. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಯಾವುದೂ ಅಲ್ಲ. ಯಾಕಂದರೆ ಈಸ್ಟ್ ವೆಸ್ಟ್ ಕಾರಿಡಾರ್ ಬಂದುಬಿಟ್ಟು ಅಸ್ಸಾಂ ಟು ಗುಜರಾತ್ ಕನೆಕ್ಟ್ ಮಾಡುತ್ತೆ. ಮತ್ತು ಮುಂದಿನ ಸ್ಟೇಟ್ಮೆಂಟ್ ನೋಡೋದಾದರೆ ಮೊಹೇರ್ ಮಣಿಪುರ್ ಟ್ರಯಾಂಗುಲರ್ ಹೈವೇ, ಇದು ಕೂಡ ಸರಿಯಾದಂಥ ಉತ್ತರ ಆಗಿರಲಿಲ್ಲ ಆಪ್ಷನಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಚೈನಾ BCM ಕಾರಿಡಾರ್ ಪ್ರಪೋಸ್ ಮಾಡಿಬಿಟ್ಟು ಇಲ್ಲಿ ಕೋಲ್ಕತ್ತಾ ಇನ್ ಇಂಡಿಯಾ ಪಾಸಿಂಗ್ ಥ್ರೂ ದ ಮ್ಯಾನ್ಮಾರ್ ಆ್ಯಂಡ್ ಕನೆಕ್ಟ್ಸ್ ದ ಕನ್ನಿಂಗಮ್ ಇನ್ ಚೈನಾ ಆ್ಯಂಡ್ ಬಾಂಗ್ಲಾದೇಶ್. ಸೊ ವಾರಣಾಸಿ ಇನ್ ಉತ್ತರ ಪ್ರದೇಶ್ ಈಸ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿಸ್ ಕಾರಿಡಾರ್. ಸೊ ಹಾಗಾದರೆ ಇದನ್ನು ಎಲ್ಲಿಂದ ಕೇಳಿದ್ದಾರೆ ಅಂತ ನೋಡೋದಾದರೆ ಕಂಟಿನ್ಯೂಯಸ್ ಆಗಿ ಈ ಎಲ್ಲ ಪ್ರಾಜೆಕ್ಟ್ಗಳು ನ್ಯೂಸಲ್ಲಿದ್ದು ಅರೌಂಡ್ ಏಪ್ರಿಲ್ 2022 ಆರ್ ಮೇ 2022, ಜೂನ್, ಮೇ, ಏಪ್ರಿಲ್ ಈ 3 ತಿಂಗಳುಗಳು ಕಂಟಿನ್ಯೂಯಸ್ ಆಗಿ ಈ 3 ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳು ನ್ಯೂಸಲ್ಲಿತ್ತು. ಹಾಗಾಗಿ ಕರೆಂಟ್ ಅಫೇರ್ಸ್ನ ಕೂಡ ನೀವು ಹೆಚ್ಚು ಡೀಪಾಗಿ ಅನಾಲಿಸಿಸ್ ಮಾಡಿ ಓದ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ 10 ಪ್ರಶ್ನೆಗಳಿಗೆ ಡೀಟೇಲ್ ಅನಾಲಿಸಿಸನ್ನು ನೋಡೋಣ ಮತ್ತು ಸೋರ್ಸ್ ಎಲ್ಲಿಂದ ತೊಗೊಂಡಿದ್ದಾರೆ ಅಂತ ನೋಡೋಣ. ನಾಳೆಯಿಂದ ನಾವು ಮತ್ತೆ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸನ್ನು ಶುರು ಮಾಡ್ತಾ ಇದ್ದೀವಿ. ದಯವಿಟ್ಟು ಕಂಟಿನ್ಯೂ ಮಾಡಿ, ಫಾಲೋ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಸ್ಟಡಿ ವೆಲ್. ಬಾಯ್. ಟೇಕ್ ಕೇರ್.